ಮುಕ್ತ ಭಾರತ ಮಾಡ್ತಂತ ಇದ್ರು. ಕಾಂಗ್ರೆಸ್ ಮುಕ್ತ ವಿರೋಧ ಪಕ್ಷ ಬೇಕಲ್ರಿ. ಕಾಂಗ್ರೆಸ್ ಪಕ್ಷವನ್ನು ಮುಕ್ತ ಮಾಡ್ತಾನಂದ್ರು. ಇವತ್ತು ವಿರೋಧ ಪಕ್ಷಗಳೆಲ್ಲರೂ ಪ್ರಾದೇಶಿಕ ಪಕ್ಷಗಳೆಲ್ಲ ಮುಕ್ತ ಮಾಡ್ತಾ ಇದ್ದಾರೆ. ಯಾಕಪ್ಪ ಇದೆಲ್ಲ ಏನು ಅಂದರೆ, ಈಗ ಹಿಂದಿನ ಒಂದು ಎಪಿಸೋಡಲ್ಲಿ ಹೇಳಿದ್ದೀನಿ ಈ ಮಾತನ್ನು. ವಿಶೇಷವಾಗಿ ಗುಜರಾತ್ ಇವರು ಸಂಗಾತಿ ಅಂತ ಕ್ಯಾಬಿನೆಟ್ ಮಿನಿಸ್ಟರ್ ಆದಂಥ ಒಬ್ಬ ವ್ಯಕ್ತಿ ನಾರಾಯಣ್ ಅಂತವರು, ನಾರಾಯಣ್ ವ್ಯಾಸ್ ಅನ್ನುವಂಥವ್ರು, ಜೈ ನಾರಾಯಣ್ ವ್ಯಾಸ್ ಅವರು ಈಗ ಹೇಳಿದಾರೆ, ಇವ್ರದ್ದು ಕೇವಲ ಬರೀ ಲಿಮಿಟೇಷನ್ ಅಲ್ಲ, ಇವ್ರ ಉದ್ದೇಶ ಅಧ್ಯಕ್ಷೀಯ ಪದ್ಧತಿಯನ್ನು ಈ ದೇಶಕ್ಕೆ ತರುವುದಾಗಿದೆ ಅಂತ ಹೇಳಿದಾರೆ. ಇವೆಲ್ಲ ಗಮನಿಸಿದಾಗ ಇವತ್ತು ಸಂಜಯ್ ರಾವತ್ರ ಮಾತಿಗೂ ಒಂದು ಬೆಲೆ ಬರ್ತಾ ಇದೆ ಅಂತ. ಅಲ್ಲರಿ ಆ ಪಾರ್ಟಿನ ಯಾಕೆ ಹೊಡಿಬೇಕು ಅಂದ ತಕ್ಷಣ ಅವ್ರು ಬರ್ತಾ ಇದ್ದಾರೆ, ನಾವೇನು ಹೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು TMCಯ ವಕ್ತಾರರು ಆರೋಪ ಮಾಡ್ತಾ ಇದ್ದಾರೆ ಈ BJP ಮತ್ತು ಮೋದಿಯವ್ರ ಮೇಲೆ. ಅದರಲ್ಲೂ ಮುಖ್ಯವಾಗಿ ಕೀರ್ತಿ ಆಜಾದ್ ನಿಮಗೆ ಗೊತ್ತದ, ವರ್ಲ್ಡ್ ಕಪ್ದಲ್ಲಿ 1983ರಲ್ಲಿ ವರ್ಲ್ಡ್ ಕಪ್ ತಂದು ಕೊಟ್ಟರು ಒಬ್ಬರು. ಇವತ್ತು TMCಯ MP ಅವ್ರು ಆರೋಪ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬ MPಗೆ 10 ಕೋಟಿ ರೂಪಾಯಿ ಆಫರ್ ಮಾಡ್ತಾ ಇದ್ದಾರೆ, 5 ಕೋಟಿ ಆಫರ್ ಮಾಡ್ತಾ ಇದ್ದಾರೆ, ಪ್ರತಿ ತಿಂಗಳು 10 ಲಕ್ಷ 1 ಕೋಟಿ ಆಫರ್ ಮಾಡ್ತಾ ಇದ್ದಾರೆ. ಎಲ್ಲ ಆರೋಪ ಬರ್ತಾ ಇದ್ದಾವೆ. ಈಗ ಈ ಎಲ್ಲ ನೆಲೆಗಟ್ಟಿನಲ್ಲಿ ಇಡೀ ಪಕ್ಷ ನೋಡೋದು ಹಾಕಿದ್ದು. ಹಿಂದೆ ಶಿವಸೇನೆ ನೋಡೋದು ಹಾಕಿದ್ದು ನೀವು ನೋಡಿದ್ರಿ ಮಹಾರಾಷ್ಟ್ರದಲ್ಲೇ. ಶಿವಸೇನೆ ನೋಡೋದು ಹೋದ್ರು, NCP ಹೊಡೋದು, ಅಜಿತ್ ಪವಾರ್ ಅಂತ ತಗೊಂಡು ಹೋಗಿಬಿಟ್ರು. ಇವೆಲ್ಲ ಏನಪ್ಪ ಅಂದ್ರೆ ಈ ದೇಶದ ಪ್ರಜಾಪ್ರಭುತ್ವದ ತಂತುಗಳನ್ನು, ಸಂಸದೀಯ ವ್ಯವಸ್ಥೆಯನ್ನು ನಾಶ ಮಾಡುವಂಥದ್ದು ಅಂತೇಳಿ ಸಂಜಯ್ ರಾವತ್ ಅವರ ಆರೋಪ. ಅದೇ ಕಾರಣ ಮತ್ತೊಂದು ಹೇಳ್ತಾ ಇದ್ದಾರೆ ಅವರು. ಇವ್ರೇನು ತಿಳ್ಕೊಂಡಿದ್ದಾರೆ ಕಾಂಗ್ರೆಸ್ ಮುಕ್ತ ಆಗ್ತದೆ ಅಂತೇಳಿ. ಇಲ್ಲ, ಕಾಂಗ್ರೆಸ್ ಮುಳುಗುವುದು ಅಡಗಲ್ಲದು, ಅವರು ಮೇಲೆ ಹೇಳೋದನ್ನು ಅದು ಎಲ್ಲರೂ ಎಬ್ಬಿಸ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಸಂಜಯ್ ರಾವತ್ ಹೇಳ್ತಾ ಇದ್ದಾರೆ. ಅಂದರೆ ಒಟ್ಟಿನಲ್ಲೇ ವಿರೋಧ ಪಕ್ಷಗಳನ್ನ ಒಡೆದು ನಿರ್ನಾಮ ಮಾಡಿ ಇಲ್ಲದಂಗೆ ಮಾಡುವಂಥ ದೊಡ್ಡ ಷಡ್ಯಂತ್ರ ಇಲ್ಲಿ BJP ಮತ್ತು ಅದೇ ಕಾಲಗ ಮೋದಿ ಮತ್ತು ಶಾರದಾ ಆಗ್ತದೆ ಅಂತೇಳಿ